ತಗೋತೀನಿ. ನೀವು ಒಬ್ರು ಆದ್ರೆ ಕ್ಯಾಪ್ಟನ್ಸಿಗೆ ನಮ್ಗೆ ಸಿಕ್ತು ಪವರ್ ನ ಕನ್ಸಿಡರ್ ಮಾಡ್ತೀನಿ. ನಾನು ಇದನ್ನ ತಗೋತಾ ಇಲ್ಲ. ತಂಡ ಗೆದ್ರೆ ನಾನು ಮುಂದೆ. ಬಿಗ್ ಬಾಸ್ ಮನೆ ಈಗ ಕೋಲಾಹಲವಾಗಿದೆ. ಎಲ್ಲರೂ ಕೂಡ ಒಬ್ಬರ ಮೇಲೆ ಒಬ್ರು ರೇಗಾಡ್ತಾ ಇದ್ದಾರೆ. ನಿನ್ನೆ ತಾನೇ ನಿಮಗೆ ಗೊತ್ತಿರಬಹುದು, ಕ್ಯಾಪ್ಟನ್ಶಿಪ್ ಅನ್ನೋ ಒಂದು ಟಾಸ್ಕಿಗೋಸ್ಕರ ಒಂದು 3 ಟೀಮ್ಗಳನ್ನಾಗಿ ಮಾಡಲಾಗಿತ್ತು. ಆ ಒಂದು ಟಾಸ್ಕಿಗೋಸ್ಕರ 3 ಟೀಮ್ಗಳು ಸಿಕ್ಕಾಪಟ್ಟೆ ರ್ಯಾಶ್ ಆಗಿ ಒಂದು ಫಿಸಿಕಲ್ ಟಾಸ್ಕ್ ಅನ್ನ ಆಡಿದ್ರು. ಹಾಗೆ ಸಿಕ್ಕಾಪಟ್ಟೆ ಜಗಳಗಳು ಕೂಡ ಆಯಿತು. ತಮ್ಮ ಕೈ ಕಾಲುಗಳನ್ನ ಲೆಕ್ಕಕ್ಕೆ ಹಿಡಿದುಕೊಳ್ಳದೆ ತಮ್ಮ ಟೀಮಿಗೋಸ್ಕರ ಆಡಿದ್ರು. ಆ ಟೀಮ್ಗಳಿಗೆ 3 ಟೀಮಿಗೂ ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಿರುವಂತಹ 3 ಜನನು ಕೂಡ ಕ್ಯಾಪ್ಟನ್ ಆಗಿರ್ತಾರೆ. ಆ ಒಂದು ಕ್ಯಾಪ್ಟನ್ಗಳಿಗೆ ಟಾಸ್ಕ್ ಒಂದು ಮುಗಿದ ನಂತರ ಯಾರ ಹತ್ರ ಹೆಚ್ಚು ಕಾಯಿನ್ ಇರುತ್ತೋ ಆ ಟೀಮು ಫೈನಲ್ ಆಡ್ಲಿಕ್ಕೆ, ಅಂದ್ರೆ ಕ್ಯಾಪ್ಟನ್ಶಿಪ್ ನ ಟಾಸ್ಕ್ ನ ಫೈನಲ್ ಆಡ್ಲಿಕ್ಕೆ ಆಯ್ಕೆ ಆಗ್ತಾರೆ ಅಂತ. ಅದರ ನಡುವೆ ಬಿಗ್ ಬಾಸ್ ಅವರು ಒಂದು ಟ್ವಿಸ್ಟ್ ಅನ್ನ ಕೊಟ್ಟು ಬಿಡ್ತಾರೆ. ಏನಂತ ಹೇಳಿದ್ರೆ 3 ಜನ ಒಬ್ಬ ಕ್ಯಾಪ್ಟನ್ ಗಳಿಗೂ ಕೂಡ ಕನ್ವೆನ್ಷನ್ ರೂಮ್ ಗೆ ಕರೆದು ಬಿಟ್ಟು ಅಲ್ಲಿ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ. ಅಲ್ಲಿರುವಂತಹ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ಒಂದು ಕಾಯಿನ್ ಅನ್ನ ಎತ್ಕೊಂಡ್ರೆ ನಿಮ್ಮ ಟೀಮ್ ಅನ್ನ ಹೊರಗಡೆ ಇಟ್ಟು ಡೈರೆಕ್ಟ್ ಆಗಿ ನೀವು ಕ್ಯಾಪ್ಟನ್ ಆಗಿರೋರು ನೀವು ಟಾಸ್ಕ್ ಅನ್ನ ಆಡ್ಲಿಕ್ಕೆ, ಫೈನಲ್ ಟಾಸ್ಕ್ ಅನ್ನ ಆಡ್ಲಿಕ್ಕೆ ಸೆಲೆಕ್ಟ್ ಆಗ್ತೀರಾ ಅಂತ. ಆದ್ರೆ ಇದನ್ನ ಕೇವಲ ರಘು ಮತ್ತೆ ರಿಷಾ ಅವರು ಒಪ್ಕೋತಾರೆ. ಸೂರಜ್ ಅವರು ಒಪ್ಕೊಳ್ಳಲ್ಲ. ನಾನು ನನ್ನ ಟೀಮ್ ಅನ್ನ ಗೆಲ್ಲಿಸ್ಕೊಂಡು ಹೋಗಿ ಕ್ಯಾಪ್ಟನ್ಶಿಪ್ ಅನ್ನ ಆಡ್ತೀನಿ, ನಾನು ಒಬ್ನೇ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ. ಆದ್ರೆ ರಘು ಮತ್ತೆ ರಿಷಾ ನಾನು ಇದನ್ನ ಅಕ್ಸೆಪ್ಟ್ ಮಾಡ್ತೀನಿ, ನನ್ನ ಟೀಮ್ ಅನ್ನ ನಾನು ತಗೊಂಡು ಹೋಗೋದಿಲ್ಲ, ಅವ್ರ ಪಾಡಿಗೆ ಅವ್ರು ಇದು ಬಿಡ್ಲಿ, ಅವ್ರು ಆಡಿದ್ದು ಅವ್ರ ಹಣೆ ಬರ ಅಂತ ಹೇಳಿ ಅವರ ಟೀಮಿಗೆ ಮೋಸವನ್ನ ಮಾಡಿಬಿಡ್ತಾರೆ. ಸೊ ಮೋಸ ಮಾಡಿ ತಾನಿಬ್ರೇ ಫೈನಲ್ ಆಡ್ಲಿಕ್ಕೆ ಸೆಲೆಕ್ಟ್ ಆಗ್ಬಿಟ್ಟು ಹೊರಗಡೆ ಬಂದ ನಂತರ ಎಲ್ರಿಗೂ ಕೂಡ ಬೆಂಕಿ ಹತ್ತಿ ಉರಿದು ಬಿಡತ್ತೆ. ನಿನ್ನೆ ಎಲ್ಲ ನಾವು ಕೈ ಕಾಲಿಗೆ ಗಾಯ ಮಾಡ್ಕೊಂಡು ತಲೆಗೆಲ್ಲ ಓಡಿಸ್ಕೊಂಡು ಕೈಯೆಲ್ಲ ಮುರ್ಕೊಂಡು ಆಟ ಆಡಿದೀವಿ, ಇವತ್ ನೋಡಿದ್ರೆ ನೀನು ನನ್ನ ಪಾಡಿಗೆ ನಾನು ಹೋಗಿ ಆಡ್ತೀನಿ, ಅವ್ರೆಲ್ಲ ಬೇಡ ಅಂದಬಿಟ್ಟಲ್ಲ ಅಂತ ಹೇಳಿ ಇಬ್ರು ಕೂಡ ಅವರ ಟೀಮ್ ಗಳ ಮೇಲೆ ಎಗರಿ ಬೀಳ್ತಾರೆ. ಆದ್ರೆ ಸೂರಜ್ಗೆ ಮನೆಯಲ್ಲಿ ದೊಡ್ಡ ಮರ್ಯಾದೆ ಸಿಕ್ಕಿದೆ. ಅದು ಕೂಡ ತನ್ನ ಟೀಮ್ ಅನ್ನ ಗೆಲ್ಲಿಸ್ಕೊಂಡು ಹೋಗಿ ನಾನು ಫೈನಲ್ ಆಡ್ತೀನಿ ಅಂದಿದ್ದು ಎಲ್ರಿಗೂ ಕೂಡ ಮನಸ್ಸು ಮೆಚ್ಚುವಂತ ಕೆಲಸವನ್ನ ಮಾಡಿದ್ದಾನೆ. ಸೊ ತನ್ನ ವೈಯಕ್ತಿಕ ನಿರ್ಧಾರವನ್ನ ಇಟ್ಟು ತಾನೇ ಹೀರೋ ಅಂತ ಹೇಳಿ ತೋರಿಸ್ಕೊಂಡಿದ್ದಾರೆ. ಈ ಒಂದು ಆಟದಲ್ಲಿ ನನಗನ್ಸದ್ದು ಕ್ಯಾಪ್ಟನ್ ಅಂತ ಹೇಳಿ ಮಾಡಿದಾಗ ತನ್ನ ಟೀಮ್ ಅನ್ನ ಗೆಲ್ಲಿಸ್ಕೊಂಡು ಹೋಗಿ ತನ್ನ ಟೀಮಿನ ಎಲ್ಲಾ ಸದಸ್ಯರು ಕೂಡ ಫೈನಲ್ ಆಟವನ್ನ ಆಡ್ಬೇಕು ಅನ್ನೋದನ್ನ ಒಪ್ಕೊಳ್ಳುವಂತವನು ಕ್ಯಾಪ್ಟನ್ ಅನ್ಸುತ್ತೆ. ಆದ್ರೆ ಅದನ್ನ ಮಾಡಿದ್ದು ಸೂರಜ್ ಮಾತ್ರ. ಇನ್ನು ಮ್ಯೂಟೆಂಟ್ ರಘು, ರಿಷಾ ಅವರು ತಮ್ಮ ವೈಯಕ್ತಿಕತೆಗೆ ತಾವು ಸ್ವಾರ್ಥಿಗಳಾಗಿ ತನ್ನ ಆಟಕ್ಕಾಗಿ ತನ್ನ ಇಡೀ ಟೀಮ್ ಅನ್ನೇ ಸರ್ವನಾಶ ಮಾಡಿ ಬಿಸಾಕ್ಬಿಟ್ರು. ಅದಕ್ಕೋಸ್ಕರ ಇನ್ನುಳಿದಂತೆ ಎಲ್ಲ ಅವರ ಟೀಮ್ ಅಲ್ಲಿ ಆಡಿದಂತಹ ಇನ್ನುಳಿದಂತಹ 6 ಜನನು ಕೂಡ ಫೈನಲ್ ಇಂದ ಹೊರಗಡೆ ಬಿದ್ದು ಬಿಟ್ರು. ಸೊ ಈಗ ಸೂರಜ್ ಟೀಮ್ ಅಲ್ಲಿ ಇದ್ದವರಿಗೆ ಮಾತ್ರ ಫೈನಲ್ ಆಡುವಂತಹ ಅವಕಾಶ ಸಿಕ್ಕಿದೆ. ಈ ವಾರದ ಕ್ಯಾಪ್ಟನ್ ಆಗುವಂತಹ ಅವಕಾಶ ಸಿಕ್ಕಿದೆ. ಅದ್ರ ಜೊತೆಗೆ ಈ ವಾರ ಏನಾದ್ರು ಕ್ಯಾಪ್ಟನ್ ಆದ್ರೆ ಈ ವಾರನೂ ಕೂಡ ಉಳ್ಕೋತಾರೆ. ಮುಂದಿನ ವಾರ ಫೈನಲ್ ಆಟಕ್ಕೆ, ಅಂದ್ರೆ ಕ್ಯಾಪ್ಟನ್ಶಿಪ್ ನ ಫೈನಲ್ ಆಟಕ್ಕೆ ಡೈರೆಕ್ಟ್ ಆಗಿ ಹೋಗಬಹುದು. ಆ ಚಾನ್ಸ್ ಅನ್ನ ಬಿಗ್ ಬಾಸ್ ಅವರು ಕೊಟ್ಟಿದ್ರು. ಆದ್ರೆ ನನ್ನ ಪ್ರಕಾರ ಇಲ್ಲಿ ಸೂರಜ್ ಮಾಡಿದ್ರು ಸರಿಯಾಗಿದೆ. ಒಳ್ಳೆಯ ಕ್ಯಾಪ್ಟನ್ ನ ಗುಣ ಏನಂದ್ರೆ ತನ್ನ ಇಡೀ ಟೀಮ್ ಅನ್ನ ತಗೊಂಡು ಹೋಗಿ ಫೈನಲ್ ಆಡಿಸುವಂತದ್ದು. ಹಾಗೆ ರಘು ಮತ್ತೆ ರಿಷಾ ಮಾಡಿದ್ದು ಸ್ವಾರ್ಥ ಆಗ್ಬಿಡ್ತು, ತನ್ನ ಟೀಮಿಗೆ ಮೋಸ ಮಾಡ್ಬಿಟ್ರು, ನಂಬಿಕೆ ದ್ರೋಹ ಮಾಡ್ಬಿಟ್ರು ಅಂತ ಹೇಳಿ ನನಗನ್ಸಿತು. ನಿಮಗೇನಿಸ್ತು ಅದನ್ನ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಥ್ಯಾಂಕ್ ಯು.